ಅಧಿಕಾರವನ್ನ ಬರದಿಂದ ಕಂಗೆಟ್ಟಿರ್ತಕ್ಕಂಥ ಜನ ಜಾನುವಾರುಗಳ ರಕ್ಷಣೆಗೆ ಉಪಯೋಗಿಸಿ, ಅವರ ಕಣ್ಣೀರನ್ನು ಒರೆಸೋದಕ್ಕೆ ಉಪಯೋಗಿಸಿ. ಅದರ ಬದಲಿಗೆ ನೀವೇನಾದ್ರೂ ರೈತರ ಬದುಕಿಗೆ ಸಮಾಧಿ ಕಟ್ಲಿಕ್ಕೆ ಹೊಟ್ರೆ, ರೈತ ಮಹಿಳೆಯರು ಪೂಜೆ ಮಾಡಿರುವ ವನಕ್ಕೆ ಹೊರಗೆ ಬಂದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮಗೆ ಇರ್ಲಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಎಲ್ಲಿಯವರೆಗೆ ರೈತರು ಅವರು ಈ ಒಂದು ಯೋಜನೆಯನ್ನು ವಿರೋಧಿಸ್ತಾ ಇರ್ತಾರೋ ಅಲ್ಲಿಯವರೆಗೆ ನಾವು ರೈತರ ಜೊತೆಗೆ ನಿಲ್ತೇವೆ. ಅವರಿಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ತೇವೆ. ಅವರ ಜೊತೆಗೆ ನಿಂತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತ್ರ ಅಲ್ಲ, ಬೀದಿಯಲ್ಲೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ನೀವು ಮೊನ್ನೆ ಕೇಸ್ ಹಾಕಿರಿ. ಆ ರೈತರು ಭ್ರಷ್ಟಾಚಾರ ಮಾಡಿದವರಲ್ಲ, ಆ ರೈತರ ಮೇಲೆ 307 ಕೇಸ್ ಹಾಕಿರಿ. ಅಂದ್ರೆ ನೀವು ಪೊಲೀಸ್ ಕೇಸ್ ಹಾಕಿ ರೈತ ಹೋರಾಟವನ್ನ ಹತ್ತಿಕ್ಕಬಹುದು ಅನ್ನುವಂತ ಒಂದು ಕುತಂತ್ರಗಾರಿಕೆಯನ್ನು ರೂಪಿಸಿದ್ರೆ ಅದು ನಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೆಷ್ಟು ಕೇಸ್ ಹಾಕ್ತಿರೋ ಅಷ್ಟೇ ರೈತ ಹೋರಾಟ ಬಲ ಆಗುತ್ತೆ. ಎಷ್ಟು ಪೊಲೀಸ್ ಉಪಯೋಗಿಸ್ತೀರೋ ಅಷ್ಟೇ ರೈತರ ಹೋರಾಟ ಬಲ ಆಗುತ್ತೆ. ಈ ಹೋರಾಟದ ಮೂಲಕ ರೈತರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಬರಬೇಡಿ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಬರಬೇಡಿ. ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಒಂದ್ ಕಡೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವ್ರನ್ನ, ಅಮಾಯಕರ ಆಸ್ತಿ ಪಾಸ್ತಿಯನ್ನ ಬೆಂಕಿ ಹಚ್ಚಿ ನಾಶ ಮಾಡಿದವ್ರನ್ನ, ಆ ಮತಾಂತರ ಕೇಸನ್ನು ವಾಪಸ್ ತೆಗಿತೀರಿ. ಇನ್ನೊಂದ್ ಕಡೆನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಬದುಕನ್ನು ಕಿತ್ಕೊಳ್ಳಕ್ ಬಿಡಲ್ಲ ಅನ್ನುವಂತ ಹೋರಾಟ ಮಾಡ್ತಕ್ಕಂತ ರೈತರನ್ನ 307 ಹಾಕಿ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತೀರಿ. ನಾಚಿಕೆ ಆಗಬೇಕು ನಿಮ್ಮ ಈ ಸರ್ಕಾರದ ನೀತಿಗೆ, ನಾಚಿಕೆ ಆಗಬೇಕು ನಿಮ್ಮ ರೈತ ವಿರೋಧಿ ನೀತಿಗೆ. ಈ ನೀತಿಯನ್ನ ವಿರೋಧಿಸಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್